ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅನುಮತಿ ಅಂತೂ ಸಿಕ್ಕಿದೆ. ಆದರೆ ಸಿನಿಮಾ ಶೂಟಿಂಗ್ ಕ್ಯಾನ್ಸಲ್ ಆಗಿದೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಗೊತ್ತಿಲ್ಲ. ಆದರೆ ದರ್ಶನ್ ವಿದೇಶಕ್ಕೆ ಹೋಗಬೇಕು ಅನುಮತಿ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿತ್ತು. ಅದರ ವಿಚಾರಣೆ ನಡೆಸಿದಂಥ ಕೋರ್ಟ್ ಅವರಿಗೆ ಅನುಮತಿಯನ್ನು ಕೂಡ ಕೊಟ್ಟಿತ್ತು. ಈಗ ದರ್ಶನ್ ಬೆನ್ನಲ್ಲೇ ಪವಿತ್ರ ಗೌಡ ಕೂಡ ಪ್ಲಾನ್ ಮಾಡ್ತಿದ್ದಾರಂತೆ ವಿದೇಶಕ್ಕೆ ಹೋಗೋದಕ್ಕೆ. ಅವರು ಕೂಡ ನನಗೂ ಅನುಮತಿಯನ್ನ ಕೊಡಿ, ವಿದೇಶಕ್ಕೆ ಹೋಗಬೇಕು. ದರ್ಶನ್ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಕೋರ್ಟ್ನಲ್ಲಿ. ಅವರಿಗೆ ಪರ್ಮಿಷನ್ ಸಿಕ್ಕ ಬಳಿಕ ಇದರ ಬೆನ್ನಲ್ಲೇ ಪವಿತ್ರ ಗೌಡ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನುಮತಿ ಕೋರಿ. ಅವರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಪವಿತ್ರ ಗೌಡ 57ನೇ CCH ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ಇವತ್ತು ಮಧ್ಯಾಹ್ನ ಪವಿತ್ರ ಗೌಡ ಅರ್ಜಿ ವಿಚಾರಣೆ ನಡೆಯುತ್ತೆ. ಬಿಸ್ನೆಸ್ ದೇವಾಲಯಗಳಿಗೆ ಹೋಗಲು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. 10ನೇ ತಾರೀಕಿನಿಂದ 30ರವರೆಗೆ, ಆಗಸ್ಟ್ 5ರಿಂದ 17ರವರೆಗೆ ಅವಕಾಶಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಾದೇಶ್. ಈಗ ಒಂದು ಕಡೆ ಕೋರ್ಟಲ್ಲಿ ಜಡ್ಜ್ ಗರಂ ಆಗಿದ್ದಾರೆ, ವಿಚಾರಣೆಗೆ ಹಾಜರಾಗಿಲ್ಲ ಅಂತೇಳಿ. NBW ಇಶ್ಯೂ ಮಾಡ್ತೀವಿ ಅಂತೇಳಿ, ವಾರಂಟ್ ಇಶ್ಯೂ ಮಾಡ್ತೀವಿ ಅಂತೇಳಿ ಗರಂ ಆಗಿದ್ರು. ಇದರ ಬೆನ್ನಲ್ಲೇ ವಿದೇಶಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರೋದು. ದರ್ಶನ್ಗೆ ಅನುಮತಿ ಸಿಕ್ಕಿತ್ತು ಅನ್ನೋ ಕಾರಣಕ್ಕೋಸ್ಕರ ಇವರು ಹಾಕಿದ್ದ ಅಥವಾ ಬೇರೆನೇ ಪ್ಲಾನ್ ಇತ್ತ? ನಾಗೇಂದ್ರ ಬಾಬು, ಈಗಾಗಲೇ ದರ್ಶನ್ ವಿದೇಶಕ್ಕೆ ಶೂಟಿಂಗ್ ವಿಚಾರವಾಗಿ ವಿದೇಶಕ್ಕೆ ಹೋಗೋದಕ್ಕೆ ನ್ಯಾಯಾಲಯದಿಂದ ಅನುಮತಿ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಬೆನ್ನಲ್ಲೇ ಈಗ ಪವಿತ್ರ ಗೌಡ ಕೂಡ ತಾನು ಕೂಡ ವಿದೇಶಗಳಿಗೆ ಹೋಗಬೇಕು ಅಂತೇಳಿ 2 ದಿನಾಂಕಗಳಿಗೆ, ಅಂದರೆ ಜುಲೈ ಮತ್ತು ಆಗಸ್ಟ್ 2 ತಿಂಗಳಲ್ಲೂ ಕೂಡ ನನಗೆ ವಿದೇಶಕ್ಕೆ ಹೋಗೋದಕ್ಕೆ, ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಅನುಮತಿ ನೀಡಬೇಕಂತೇಳಿ 57ನೇ ಸೆಷನ್ಸ್ ಕೋರ್ಟ್ಗೆ ಈಗ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ದರ್ಶನ್ ಒಂದಷ್ಟು ಕಾರಣಗಳನ್ನು ನೀಡಿ ಜುಲೈ 11ರಿಂದ 31ರವರೆಗೂ ಕೂಡ ಒಟ್ಟು 20 ದಿನಗಳ ಕಾಲ ವಿದೇಶಕ್ಕೆ ಹೋಗೋದಕ್ಕೆ ಅಂತೇಳಿ ಅರ್ಜಿಯನ್ನು ಹಾಕುವಂಥ ಕೆಲಸವನ್ನು ದರ್ಶನ್ ಮಾಡಿದ್ರು. ಈ ಮುಂಚೆ 1ರಿಂದ 21ನೇ ತಾರೀಕುವರೆಗೂ ಕೂಡ ಅರ್ಜಿ ಹಾಕಿದ್ರು. ಆದರೆ ಇತ್ತೀಚೆಗೆ ದಿನಾಂಕವನ್ನು ಬದಲಾವಣೆ ಮಾಡಲು ದರ್ಶನ್ ಪರ ವಕೀಲರು ಅರ್ಜಿಯನ್ನು ಹಾಕಿದ್ರು. ಈಗ ಅದಕ್ಕೂ ಕೂಡ ಪರ್ಮಿಷನ್ ಕೊಡುವಂಥ ಕೆಲಸವನ್ನು ಸೆಷನ್ಸ್ ಕೋರ್ಟ್ ಮಾಡಿತ್ತು. ಈಗ ಪವಿತ್ರ ಗೌಡ ಜುಲೈ 10ರಿಂದ 30ರವರೆಗೂ ಕೂಡ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಈಗ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಬರೀ ವಿದೇಶಕ್ಕಷ್ಟೇ ಅಲ್ಲ, ಬೇರೆ ಬೇರೆ ದೇವಸ್ಥಾನಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ, ಹೈದರಾಬಾದ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೂ ಕೂಡ ಅನುಮತಿಯನ್ನು ಕೋರಿ ಅರ್ಜಿ ಹಾಕುವಂಥ ಕೆಲಸವನ್ನು ಪವಿತ್ರ ಗೌಡ ಮಾಡಿದ್ದಾಳೆ. ಯಾಕಂದರೆ ಆಕೆ ಒಂದು ಬಿಸ್ನೆಸ್, ರೆಡ್ ಕಾರ್ಪೊರೇಟ್ ಅನ್ನುವಂಥ ಒಂದು ಬ್ಯೂಟಿಕ್ ಬಿಸ್ನೆಸ್ಸನ್ನು ಆಕೆ ಏನು ಮಾಡ್ತಿದ್ದಾಳೆ, ಆ ಒಂದು ಬಿಸ್ನೆಸ್ನ ವಿಚಾರವಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಡಬೇಕಾಗಿರುತ್ತೆ. ಜೊತೆಗೆ ಅಲ್ಲಿನ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಹೀಗಾಗಿ ನನಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಸೆಷನ್ ಕೋರ್ಟ್ಗೆ ಆಕೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಬಿಸ್ನೆಸ್ ವಿಚಾರವಾಗಿ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡಬೇಕಾಗಿದೆ. ಹಾಗಾಗಿ ಬೇರೆ ದೇಶಗಳಿಗೆ ಹೋಗೋದಕ್ಕೆ ನಮಗೆ ಅನುಮತಿ ಕೊಡಬೇಕಂತೇಳಿ ಎಲ್ಲೊಂದು ಕಡೆ ಪವಿತ್ರ ಗೌಡ ಈಗ ಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ರೆ, ಇಲ್ಲಿ ದರ್ಶನ್ ಅರ್ಜಿ ಕೋರಿದ ಬೆನ್ನಲ್ಲೇ ಈಗ ಮತ್ತೆ ಅದೇ ದಿನಾಂಕಗಳಲ್ಲಿ ಈಕೆ ಅರ್ಜಿ ಕೋರಿರೋದು ಎಲ್ಲೊಂದು ಕಡೆ ಸಾಕಷ್ಟು ವಿಚಾರಗಳನ್ನ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದರೆ ಆಗಸ್ಟ್ ಮತ್ತು ಜುಲೈನಲ್ಲಿ ಈಗ ಸದ್ಯಕ್ಕೆ ಬೇರೆ ದೇಶಕ್ಕೆ ಮತ್ತು ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಪರ್ಮಿಷನ್ ಕೋರಿ ಪವಿತ್ರ ಗೌಡ ಅರ್ಜಿ ಹಾಕಿದರೆ. ಇವತ್ತು ಕೂಡ ಒಂದು ಅರ್ಜಿ ವಿಚಾರಣೆಗೆ ಬರಲಿದೆ. ನ್ಯಾಯಾಲಯ ಏನು ಅನುಮತಿ ಕೊಡುತ್ತಾ ಇಲ್ಲ ಅನ್ನೋದನ್ನು ಕಾದು ನೋಡಬೇಕಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಾದೇಶ್. ನಿಮ್ಮೆಲ್ಲ ಮಾಹಿತಿ. ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅನುಮತಿ ಅಂತೂ ಸಿಕ್ಕಿದೆ. ಆದರೆ ಸಿನಿಮಾ ಶೂಟಿಂಗ್ ಕ್ಯಾನ್ಸಲ್ ಆಗಿದೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಗೊತ್ತಿಲ್ಲ. ಆದರೆ ದರ್ಶನ್ ವಿದೇಶಕ್ಕೆ ಹೋಗಬೇಕು ಅನುಮತಿ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿತ್ತು. ಅದರ ವಿಚಾರಣೆ ನಡೆಸಿದಂಥ ಕೋರ್ಟ್ ಅವರಿಗೆ ಅನುಮತಿಯನ್ನು ಕೂಡ ಕೊಟ್ಟಿತ್ತು. ಈಗ ದರ್ಶನ್ ಬೆನ್ನಲ್ಲೇ ಪವಿತ್ರ ಗೌಡ ಕೂಡ ಪ್ಲಾನ್ ಮಾಡ್ತಿದ್ದಾರಂತೆ ವಿದೇಶಕ್ಕೆ ಹೋಗೋದಕ್ಕೆ. ಅವರು ಕೂಡ ನನಗೂ ಅನುಮತಿಯನ್ನ ಕೊಡಿ, ವಿದೇಶಕ್ಕೆ ಹೋಗಬೇಕು. ದರ್ಶನ್ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಕೋರ್ಟ್ನಲ್ಲಿ. ಅವರಿಗೆ ಪರ್ಮಿಷನ್ ಸಿಕ್ಕ ಬಳಿಕ ಇದರ ಬೆನ್ನಲ್ಲೇ ಪವಿತ್ರ ಗೌಡ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನುಮತಿ ಕೋರಿ. ಅವರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಪವಿತ್ರ ಗೌಡ 57ನೇ CCH ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ಇವತ್ತು ಮಧ್ಯಾಹ್ನ ಪವಿತ್ರ ಗೌಡ ಅರ್ಜಿ ವಿಚಾರಣೆ ನಡೆಯುತ್ತೆ. ಬಿಸ್ನೆಸ್ ದೇವಾಲಯಗಳಿಗೆ ಹೋಗಲು ಅರ್ಜಿ ಸಲ್ಲಿಕೆ
ಮಾಡಿದ್ದಾರೆ. 10ನೇ ತಾರೀಕಿನಿಂದ 30ರವರೆಗೆ, ಆಗಸ್ಟ್ 5ರಿಂದ 17ರವರೆಗೆ ಅವಕಾಶಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಹದೇಶ್. ಈಗ ಒಂದು ಕಡೆ ಕೋರ್ಟಲ್ಲಿ ಜಡ್ಜ್ ಗರಂ ಆಗಿದ್ದಾರೆ, ವಿಚಾರಣೆಗೆ ಹಾಜರಾಗಿಲ್ಲ ಅಂತೇಳಿ. NBW ಇಶ್ಯೂ ಮಾಡ್ತೀವಿ ಅಂತೇಳಿ, ವಾರಂಟ್ ಇಶ್ಯೂ ಮಾಡ್ತೀವಿ ಅಂತೇಳಿ ಗರಂ ಆಗಿದ್ರು. ಇದರ ಬೆನ್ನಲ್ಲೇ ವಿದೇಶಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರೋದು. ದರ್ಶನ್ಗೆ ಅನುಮತಿ ಸಿಕ್ಕಿತ್ತು ಅನ್ನೋ ಕಾರಣಕ್ಕೋಸ್ಕರ ಇವರು ಹಾಕಿದ್ದ ಅಥವಾ ಬೇರೆನೇ ಪ್ಲಾನ್ ಇತ್ತ? ನಾಗೇಂದ್ರ ಬಾಬು, ಈಗಾಗಲೇ ದರ್ಶನ್ ವಿದೇಶಕ್ಕೆ ಶೂಟಿಂಗ್ ವಿಚಾರವಾಗಿ ವಿದೇಶಕ್ಕೆ ಹೋಗೋದಕ್ಕೆ ನ್ಯಾಯಾಲಯದಿಂದ ಅನುಮತಿ ಪಡೆಯುವಂಥ ಕೆಲಸವನ್ನ ಮಾಡಿದ್ದಾರೆ. ಈ ಬೆನ್ನಲ್ಲೇ ಈಗ ಪವಿತ್ರ ಗೌಡ ಕೂಡ ತಾನು ಕೂಡ ವಿದೇಶಗಳಿಗೆ ಹೋಗಬೇಕು ಅಂತೇಳಿ 2 ದಿನಾಂಕಗಳಿಗೆ, ಅಂದರೆ ಜುಲೈ ಮತ್ತು ಆಗಸ್ಟ್ 2 ತಿಂಗಳಲ್ಲೂ ಕೂಡ ನನಗೆ ವಿದೇಶಕ್ಕೆ ಹೋಗೋದಕ್ಕೆ, ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಅನುಮತಿ ನೀಡಬೇಕಂತೇಳಿ 57ನೇ ಸೆಷನ್ಸ್ ಕೋರ್ಟ್ಗೆ ಈಗ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ದರ್ಶನ್ ಒಂದಷ್ಟು ಕಾರಣಗಳನ್ನು ನೀಡಿ ಜುಲೈ 11ರಿಂದ 31ರವರೆಗೂ ಕೂಡ ಒಟ್ಟು 20 ದಿನಗಳ ಕಾಲ ವಿದೇಶಕ್ಕೆ ಹೋಗೋದಕ್ಕೆ ಅಂತೇಳಿ ಅರ್ಜಿಯನ್ನು ಹಾಕುವಂಥ ಕೆಲಸವನ್ನು ದರ್ಶನ್ ಮಾಡಿದ್ರು. ಈ ಮುಂಚೆ 1ರಿಂದ 21ನೇ ತಾರೀಕುವರೆಗೂ ಕೂಡ ಅರ್ಜಿ ಹಾಕಿದ್ರು. ಆದರೆ ಇತ್ತೀಚೆಗೆ ದಿನಾಂಕವನ್ನು ಬದಲಾವಣೆ ಮಾಡಲು ದರ್ಶನ್ ಪರ ವಕೀಲರು ಅರ್ಜಿಯನ್ನು ಹಾಕಿದ್ರು. ಈಗ ಅದಕ್ಕೂ ಕೂಡ ಪರ್ಮಿಷನ್ ಕೊಡುವಂಥ ಕೆಲಸವನ್ನ ಸೆಷನ್ಸ್ ಕೋರ್ಟ್ ಮಾಡಿತ್ತು. ಈಗ ಪವಿತ್ರ ಗೌಡ ಜುಲೈ 10ರಿಂದ 30ರವರೆಗೂ ಕೂಡ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಈಗ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಬರೀ ವಿದೇಶಕ್ಕಷ್ಟೇ ಅಲ್ಲ, ಬೇರೆ ಬೇರೆ ದೇವಸ್ಥಾನಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ, ಹೈದರಾಬಾದ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೂ ಕೂಡ ಅನುಮತಿಯನ್ನು ಕೋರಿ ಅರ್ಜಿ ಹಾಕುವಂಥ ಕೆಲಸವನ್ನು ಪವಿತ್ರ ಗೌಡ ಮಾಡಿದ್ದಾಳೆ. ಯಾಕಂದರೆ ಆಕೆ ಒಂದು ಬಿಸ್ನೆಸ್, ರೆಡ್ ಕಾರ್ಪೊರೇಟ್ ಅನ್ನುವಂಥ ಒಂದು ಬ್ಯೂಟಿಕ್ ಬಿಸ್ನೆಸ್ಸನ್ನು ಆಕೆ ಏನು ಮಾಡ್ತಿದ್ದಾಳೆ, ಆ ಒಂದು ಬಿಸ್ನೆಸ್ನ ವಿಚಾರವಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಡಬೇಕಾಗಿರುತ್ತೆ. ಜೊತೆಗೆ ಅಲ್ಲಿನ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಹೀಗಾಗಿ ನನಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಸೆಷನ್ ಕೋರ್ಟ್ಗೆ ಆಕೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಬಿಸ್ನೆಸ್ ವಿಚಾರವಾಗಿ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡಬೇಕಾಗಿದೆ. ಹಾಗಾಗಿ ಬೇರೆ ದೇಶಗಳಿಗೆ ಹೋಗೋದಕ್ಕೆ ನಮಗೆ ಅನುಮತಿ ಕೊಡಬೇಕಂತೇಳಿ ಎಲ್ಲೊಂದು ಕಡೆ ಪವಿತ್ರ ಗೌಡ ಈಗ ಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ರೆ, ಇಲ್ಲಿ ದರ್ಶನ್ ಅರ್ಜಿ ಕೋರಿದ ಬೆನ್ನಲ್ಲೇ ಈಗ ಮತ್ತೆ ಅದೇ ದಿನಾಂಕಗಳಲ್ಲಿ ಈಕೆ ಅರ್ಜಿ ಕೋರಿರೋದು ಎಲ್ಲೊಂದು ಕಡೆ ಸಾಕಷ್ಟು ವಿಚಾರಗಳನ್ನ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದರೆ ಆಗಸ್ಟ್ ಮತ್ತು ಜುಲೈನಲ್ಲಿ ಈಗ ಸದ್ಯಕ್ಕೆ ಬೇರೆ ದೇಶಕ್ಕೆ ಮತ್ತು ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಪರ್ಮಿಷನ್ ಕೋರಿ ಪವಿತ್ರ ಗೌಡ ಅರ್ಜಿ ಹಾಕಿದರೆ, ಇವತ್ತು ಕೂಡ ಒಂದು ಅರ್ಜಿ ವಿಚಾರಣೆಗೆ ಬರಲಿದೆ. ನ್ಯಾಯಾಲಯ ಏನು ಅನುಮತಿ ಕೊಡುತ್ತಾ ಇಲ್ಲ ಅನ್ನೋದನ್ನು ಕಾದು ನೋಡಬೇಕಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹದೇಶ್, ನಿಮ್ಮೆಲ್ಲ ಮಾಹಿತಿ. ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಅನುಮತಿ ಅಂತೂ ಸಿಕ್ಕಿದೆ. ಆದರೆ ಸಿನಿಮಾ ಶೂಟಿಂಗ್ ಕ್ಯಾನ್ಸಲ್ ಆಗಿದೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ, ಗೊತ್ತಿಲ್ಲ. ಆದರೆ ದರ್ಶನ್ ವಿದೇಶಕ್ಕೆ ಹೋಗಬೇಕು, ಅನುಮತಿ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿತ್ತು. ಅದರ ವಿಚಾರಣೆ ನಡೆಸಿದಂಥ ಕೋರ್ಟ್ ಅವರಿಗೆ ಅನುಮತಿಯನ್ನು ಕೂಡ ಕೊಟ್ಟಿತ್ತು. ಈಗ ದರ್ಶನ್ ಬೆನ್ನಲ್ಲೇ ಪವಿತ್ರ ಗೌಡ ಕೂಡ ಪ್ಲಾನ್ ಮಾಡ್ತಿದ್ದಾರಂತೆ ವಿದೇಶಕ್ಕೆ ಹೋಗೋದಕ್ಕೆ. ಅವರು ಕೂಡ ನನಗೂ ಅನುಮತಿಯನ್ನ ಕೊಡಿ, ವಿದೇಶಕ್ಕೆ ಹೋಗಬೇಕು. ದರ್ಶನ್ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಕೋರ್ಟ್ನಲ್ಲಿ. ಅವರಿಗೆ ಪರ್ಮಿಷನ್ ಸಿಕ್ಕ ಬಳಿಕ ಇದರ ಬೆನ್ನಲ್ಲೇ ಪವಿತ್ರ ಗೌಡ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನುಮತಿ ಕೋರಿ. ಅವರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಪವಿತ್ರ ಗೌಡ 57ನೇ CCH ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ಇವತ್ತು ಮಧ್ಯಾಹ್ನ ಪವಿತ್ರ ಗೌಡ ಅರ್ಜಿ ವಿಚಾರಣೆ ನಡೆಯುತ್ತೆ. ಬಿಸ್ನೆಸ್, ದೇವಾಲಯಗಳಿಗೆ ಹೋಗಲು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. 10ನೇ ತಾರೀಕಿನಿಂದ 30ರವರೆಗೆ, ಆಗಸ್ಟ್ 5ರಿಂದ 17ರವರೆಗೆ ಅವಕಾಶಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಹದೇಶ್. ಈಗ ಒಂದು ಕಡೆ ಕೋರ್ಟಲ್ಲಿ ಜಡ್ಜ್ ಗರಂ ಆಗಿದ್ದಾರೆ, ವಿಚಾರಣೆಗೆ ಹಾಜರಾಗಿಲ್ಲ ಅಂತೇಳಿ. NBW ಇಶ್ಯೂ ಮಾಡ್ತೀವಿ ಅಂತೇಳಿ, ವಾರಂಟ್ ಇಶ್ಯೂ ಮಾಡ್ತೀವಿ ಅಂತೇಳಿ ಗರಂ ಆಗಿದ್ರು. ಇದರ ಬೆನ್ನಲ್ಲೇ ವಿದೇಶಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರೋದು. ದರ್ಶನ್ಗೆ ಅನುಮತಿ ಸಿಕ್ಕಿತ್ತು ಅನ್ನೋ ಕಾರಣಕ್ಕೋಸ್ಕರ ಇವರು ಹಾಕಿದ್ದ ಅಥವಾ ಬೇರೆನೇ ಪ್ಲಾನ್ ಇತ್ತ? ನಾಗೇಂದ್ರ ಬಾಬು, ಈಗಾಗಲೇ ದರ್ಶನ್ ವಿದೇಶಕ್ಕೆ ಶೂಟಿಂಗ್ ವಿಚಾರವಾಗಿ ವಿದೇಶಕ್ಕೆ ಹೋಗೋದಕ್ಕೆ
ನ್ಯಾಯಾಲಯದಿಂದ ಅನುಮತಿ ಪಡೆಯುವಂಥ ಕೆಲಸವನ್ನ ಮಾಡಿದ್ದಾರೆ. ಈ ಬೆನ್ನಲ್ಲೇ ಈಗ ಪವಿತ್ರ ಗೌಡ ಕೂಡ ತಾನು ಕೂಡ ವಿದೇಶಗಳಿಗೆ ಹೋಗಬೇಕು ಅಂತೇಳಿ 2 ದಿನಾಂಕಗಳಿಗೆ ಅಂದರೆ ಜುಲೈ ಮತ್ತು ಆಗಸ್ಟ್ 2 ತಿಂಗಳಲ್ಲೂ ಕೂಡ ನನಗೆ ವಿದೇಶಕ್ಕೆ ಹೋಗೋದಕ್ಕೆ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಅನುಮತಿ ನೀಡಬೇಕಂತೇಳಿ 57ನೇ ಸೆಷನ್ಸ್ ಕೋರ್ಟ್ಗೆ ಈಗ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ದರ್ಶನ್ ಒಂದಷ್ಟು ಕಾರಣಗಳನ್ನು ನೀಡಿ ಜುಲೈ 11ರಿಂದ 31ರವರೆಗೂ ಕೂಡ ಒಟ್ಟು 20 ದಿನಗಳ ಕಾಲ ವಿದೇಶಕ್ಕೆ ಹೋಗೋದಕ್ಕೆ ಅಂತೇಳಿ ಅರ್ಜಿಯನ್ನು ಹಾಕುವಂಥ ಕೆಲಸವನ್ನು ದರ್ಶನ್ ಮಾಡಿದ್ರು. ಈ ಮುಂಚೆ 1ರಿಂದ 21ನೇ ತಾರೀಕುವರೆಗೂ ಕೂಡ ಅರ್ಜಿ ಹಾಕಿದ್ರು. ಆದರೆ ಇತ್ತೀಚೆಗೆ ದಿನಾಂಕವನ್ನು ಬದಲಾವಣೆ ಮಾಡಲು ದರ್ಶನ್ ಪರ ವಕೀಲರು ಅರ್ಜಿಯನ್ನು ಹಾಕಿದ್ರು. ಈಗ ಅದಕ್ಕೂ ಕೂಡ ಪರ್ಮಿಷನ್ ಕೊಡುವಂಥ ಕೆಲಸವನ್ನು ಸೆಷನ್ಸ್ ಕೋರ್ಟ್ ಮಾಡಿತ್ತು. ಈಗ ಪವಿತ್ರ ಗೌಡ ಜುಲೈ 10ರಿಂದ 30ರವರೆಗೂ ಕೂಡ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಈಗ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಬರೀ ವಿದೇಶಕ್ಕಷ್ಟೇ ಅಲ್ಲ, ಬೇರೆ ಬೇರೆ ದೇವಸ್ಥಾನಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ, ಹೈದರಾಬಾದ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೂ ಕೂಡ ಅನುಮತಿಯನ್ನು ಕೋರಿ ಅರ್ಜಿ ಹಾಕುವಂಥ ಕೆಲಸವನ್ನು ಪವಿತ್ರ ಗೌಡ ಮಾಡಿದ್ದಾಳೆ. ಯಾಕಂದರೆ ಆಕೆ ಒಂದು ಬಿಸ್ನೆಸ್, ರೆಡ್ ಕಾರ್ಪೊರೇಟ್ ಅನ್ನುವಂಥ ಒಂದು ಬ್ಯೂಟಿಕ್ ಬಿಸ್ನೆಸ್ಸನ್ನು ಆಕೆ ಏನು ಮಾಡ್ತಿದ್ದಾಳೆ, ಆ ಒಂದು ಬಿಸ್ನೆಸ್ನ ವಿಚಾರವಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಡಬೇಕಾಗಿರುತ್ತೆ. ಜೊತೆಗೆ ಅಲ್ಲಿನ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಹೀಗಾಗಿ ನನಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಸೆಷನ್ ಕೋರ್ಟ್ಗೆ ಆಕೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಬಿಸ್ನೆಸ್ ವಿಚಾರವಾಗಿ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡಬೇಕಾಗಿದೆ. ಹಾಗಾಗಿ ಬೇರೆ ದೇಶಗಳಿಗೆ ಹೋಗೋದಕ್ಕೆ ನಮಗೆ ಅನುಮತಿ ಕೊಡಬೇಕಂತೇಳಿ ಎಲ್ಲೊಂದು ಕಡೆ ಪವಿತ್ರ ಗೌಡ ಈಗ ಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದರೆ, ಇಲ್ಲಿ ದರ್ಶನ್ ಅರ್ಜಿ ಕೋರಿದ ಬೆನ್ನಲ್ಲೇ ಈಗ ಮತ್ತೆ ಅದೇ ದಿನಾಂಕಗಳಲ್ಲಿ ಈಕೆ ಅರ್ಜಿ ಕೋರಿರೋದು ಎಲ್ಲೊಂದು ಕಡೆ ಸಾಕಷ್ಟು ವಿಚಾರಗಳನ್ನ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದರೆ ಆಗಸ್ಟ್ ಮತ್ತು ಜುಲೈನಲ್ಲಿ ಈಗ ಸದ್ಯಕ್ಕೆ ಬೇರೆ ದೇಶಕ್ಕೆ ಮತ್ತು ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಪರ್ಮಿಷನ್ ಕೋರಿ ಪವಿತ್ರ ಗೌಡ ಅರ್ಜಿ ಹಾಕಿದರೆ. ಇವತ್ತು ಕೂಡ ಒಂದು ಅರ್ಜಿ ವಿಚಾರಣೆಗೆ ಬರಲಿದೆ. ನ್ಯಾಯಾಲಯ ಏನು ಅನುಮತಿ ಕೊಡುತ್ತಾ ಇಲ್ಲ ಅನ್ನೋದನ್ನು ಕಾದು ನೋಡಬೇಕಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮದೇಶ್. ನಿಮ್ಮೆಲ್ಲ